ಅದಕ್ಕೆ ಇವಾಗ ಆರಾಮು ಯಾರು ಕೇಳಲ್ಲ ಮಾಡಲ್ಲ ಆರಾಮ ಎಷ್ಟೊತ್ಕನ ಎದ್ದೇಳು ಹೆಂಗನೇ ಇರು ರಾಜ್ಯರ ಹಂಗಿರ್ಬೋದು ರೈತರ ಅಂತ ಹೇಳ್ಕೊಳಕ ನನ್ಕಂತೂ ಖುಷಿ ಆಗ್ತದಪ್ಪ. ಟಮಾಟ ಲ್ಯಾಟ್ರಿ ಇದ್ದಂಗೆ ಹೇಳಕ್ಕಾಗಲ್ಲ. ಮೊನ್ನೆ 3,000 ಹೋಯ್ತು. 1 ಎಕರೆದಾಗ 18 ಲಕ್ಷ ಮಾಡಿದ್ನು. ಕರೆಕ್ಟ್ ಆಗಿ 7 ಅವರ್ ಡ್ಯೂಟಿದಾಗ ನೀನ್ ಮಾಡೋದ್ 5 ಅವರ್ ತೋಟ ಕೆಲ್ಸದಾಗ 5 ಅವರ್ 600 ರೂಪಾಯಿ ಕೂಲಿ ಕೊಡ್ತಾರೆ. ಇವಾಗ 700 ರೂಪಾಯಿ ಮಾಡವ್ರೆ ಕೂಲಿ ಅವ್ರಿಗೆ 700 ರೂಪಾಯಿ. ಇವಾಗ ಬೆಳಗ್ಗೆ 7 ಗಂಟೆಗೆ ಬಂದು 2 ಗಂಟೆಗೆ ಲಾಸ್ಟ್ ರೇಟ್ ಸಿಕ್ತು ರೋಟ್ರಾಕ್ಸ್. ಇವತ್ತು ಅದ್ ಇದ್ದಿದ್ರೆ ಕರೆಕ್ಟ್ ಎಲ್ಲ ಲಾಸ್ ಅಲ್ಲ. ಲಾಸು 6 ಲಕ್ಷ ರೂಪಾಯಿ ಇವಾಗ ಇದ್ದಿದ್ರ ತೋಟ. ಹೌದಾ? ಕಮ್ ತೋಟ ಮಾಡವ್ನೆ ಈ ರೇಂಜ್ ಮಾಡವ್ನೆ. 1 ಎಕರೆಗೆ 5 ಲಕ್ಷ ಖರ್ಚು ಬಂದದ್ ಇವಾಗ ಸ್ಟಾರ್ಟಿಂಗ್ 5 ಲಕ್ಷ ಬಂಡವಾಳ ಹಾಕಿರೋದವನ. ಅದೇನ್ ಅಕಸ್ಮಾತ್ ಸಿಕ್ಕಿದ್ರೆ ಹೋಯ್ತು. 10 ರೂಪಾಯಿ ಸಿಕ್ಕಿದ್ರೆ ಅವನ ಎಲ್ಗ್ ಹೋಗೋದವನ. ರೈತ ರೈತ ಅನ್ನ ಕೊಡುವ ದಾತ. ನೀವ್ ಏನ್ ಮಾಡ್ತೀರಾ? ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನಂದ್ರೆ ತೋಟಕ್ಕೆ ಒಂದು ರೌಂಡ್ ವಿಸಿಟ್ ಹೊಡಿತೀನಿ. ಹೋಗ್ಬಿಟ್ಟು ಕರೆಂಟ್ ಕೊಟ್ಟಿದ್ರೆ ಮೋಟರ್ ಆನ್ ಮಾಡ್ತೀನಿ. ಕ್ಲೀನ್ ವೈರ್ಲೆಲ್ಲ ಒಂದ್ಸಲಿ ಚೆಕ್ ಮಾಡ್ತೀನಿ. ಚೆಕ್ ಮಾಡ್ಬಿಟ್ಟು ಮೋಟರ್ನೆಲ್ಲ ಒಂದ್ಸಲಿ ನೋಡ್ಕೊಂತೀನಿ ಕ್ಲೀನ್ ಆಗಿ. ವೈರ್ಗಳು ಏನೋ ಪ್ರಾಬ್ಲಮ್ ಐತೆ ಏನು ಎತ್ತ ಅಂತ ನೋಡ್ಕೊಂಡಿದ್ದೆಲ್ಲ ಆಗಿದ್ದಾದ್ಮೇಲೆ ಟೈಮ್ ನೋಡಿದ್ರೆ ಒಂದು 9 ಗಂಟೆ ಆಗಿರ್ತದೆ. ಹಸು ಒಂದು ವಿಸಿಟ್ ಹೊಡಿತೀನಿ. ಹಸು ನಮ್ಮ ಹುಡುಗನ ಅಲ್ಲೇ ಪಕ್ಕದಲ್ಲಿ ತೋಟಕ್ಕಿರೋದು. ಅವನೇ ಹುಲ್ಲು ಕೊಯ್ದಾಕ್ಬಿಟ್ಟಾನೆ. ಅವನೇ ಕೊಯ್ದಾಕ್ತಾ ಇರ್ತಾನೆ. ಬರ್ತಾನೆ ಇವಾಗ ಎಲ್ಲ ಹೋಗವನೆ. ಅಲ್ಲಿ ಹೋಗ್ಬಿಟ್ಟು ಒಂದು ವಿಸಿಟ್ ಮಾಡ್ತಾನೆ. ಅಲ್ಲೇನಿದ್ರೆ ಹುಡುಗರಿದ್ರೆ ಸ್ವಲ್ಪ ಕುತ್ಕೊಂತೀರಿ. ಬಿಸ್ಲಲ್ಲ ಕೆಲಸ ಇದ್ರೆ ತೋಟದಲ್ಲೇ ಕೆಲಸ ಮಾಡ್ತಾ ಇರ್ತೀರಿ. ಇವಾಗ ನಾಳೆ ಪೈಪ್ ಹಾಕ್ಬೇಕು. ನಾಳೆ 4 ಜನ ಅದೇ ಕೆಲಸ. ನಾಳೆ 1-2 ಗಂಟೆ ಕೆಲಸ ಇರ್ತದೆ. 12 ಗಂಟೆ 1 ಗಂಟೆ ಕೆಲಸ ಮಾಡ್ತೀರಿ. ಅದಾದ್ಮೇಲೆ ಬಂದು ಅಲ್ಲೇ ಸಪ್ರ ಐತೆ ನಮ್ಮ ಹುಡುಗಂದ ಅದು ಕುತ್ಕೊಂತೀರಿ. ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು 1-4 ಗಂಟೆ 3 ಗಂಟೆ ಫೋನಾಗ ಅವ್ರೇನು ಫ್ರೀ ಫೈರ್ ಆಡ್ತಾರೆ. ನಾನ್ ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡ್ತೀನಿ. ಅವ್ರು ಆಡ್ತಾ ಇದ್ರೆ ನಾನು ಎಡಿಟ್ ಮಾಡ್ತಾ ಇರ್ತೀನಿ. ಆದ್ರೆ ಅಲ್ಲೇ ವಾಯ್ಸ್ ಕೊಡ್ತೀನಿ. ಇಲ್ಲ ಮನೆಗೆ ಬಂದು ವಾಯ್ಸ್ ಕೊಟ್ಬಿಟ್ಟು ಆಮೇಲೆ ತಿರ್ಗಾ ಸಾಯಂಕಾಲ ಹಾಲು ಏನ್ ಕಡ್ದಿದ್ರೆ ನಮ್ಮ ಹಣ್ಣು ಇದ್ರೆ ಹಾಕ್ಬಿಟ್ಟು ಬರ್ತಾನೆ. ಇಲ್ಲಾಂದ್ರೆ ನಾನೇ ಹೋಗಿ ಹಾಲು ಹಾಕ್ಬಿಟ್ಟು ಆಮೇಲೆ ತಿರ್ಗಾ ಊಟ ಗಿಲ್ಗಿಟ್ಟು ಎಲ್ಲ ತಿನ್ಕೊಂಡು ಒಂದು 7 ಗಂಟೆಗೆ ತಿರ್ಗಾ ತೋಟ ಹತ್ರ ಹೋಗ್ಬಿಟ್ಟು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಶಿಸ್ತಾಗಿ ಬಂದ್ಬಿಡ್ತೀನಿ ಮನೆಗೆ. ಸಿಟಿಗೆಲ್ಲ ಬರೋದು? ಸಿಟಿಗ ಬರ್ತೀನಿ. ನಮ್ಮ ಹುಡುಗರು ಕೆಲ್ಸಕ್ಕೆ ಹೋಗ್ತಾರೆ ಬೆಂಗಳೂರಿಗೆ. ಕಾರ್ ಶೋರೂಮ್ಗೆ ಹೋಗ್ತಾರೆ. ಅವಾಗ ಕಾರ್ಗೆ ಎತ್ಕೊಂಡು ಹೋಗ್ಬೇಕಾಗ್ತದಲ್ಲ. ಅವಾಗ ಕರೀತಾರೆ. ಇಲ್ಲಿ ಬಿಸಿ ಇರ್ತೀನಿ. ಬಿಸಿ ಇಲ್ದಿದ್ದಾಗ ಆರಾಮಾಗಿ ನಮ್ ಬ್ಯಾಚ್ ಹೋಗಿದ್ದು ಕಾರಾಗ ಹೋಗೋದು ನಿಮ್ದಾಗೆ. ಯಾಕಂದ್ರೆ ಅಲ್ಲೇ ಹೋಟ್ಲು ಹೋಗಿಟ್ಲಿ ಏನಿದ್ರೆ ಒಂದು ನಾನ್ ವೆಜ್ ನಮ್ಮ ಹುಡುಗ ಚೆನ್ನಾಗ್ ಗೊತ್ತು ಇಲ್ಲಿ ಒಳ್ಳೆ ಜಾಗದಾಗ ಕೊಡ್ತಾರೆ ಊಟ ಅಂತ. ಎಣ್ಣೆಗೆ ಅಲ್ಲಿ ತಿನ್ಕೊಂಡು ಏನ್ ಸ್ವಲ್ಪ ತಗೊಂಡು ಆರಾಮಾಗಿ ಊರಿಗೆ ಬರ್ತೀರಿ. ಈಗ ಕೆಲವೊಂದ್ ಕಡೆ ನೋಡೋದಾದ್ರೆ ಈಗ ಹಳ್ಳಿ ಬಿಟ್ಟು ಸಿಟಿಗೆ ಬರ್ತಾರೆ. ಜಮೀನ್ ಇರುತ್ತೆ ಬಟ್ ಯಾವ್ದಾರ ಕೆಲಸ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಸಿಟಿಗೆ ಬರ್ತಾರೆ ಕೆಲವೊಬ್ರು. ಸಿಟಿಗ ಏನಂತಂದ್ರೆ ಹಳ್ಳಿದಲ್ಲಿ ಜನ ನೀನು ಅದೇ ಹೇಳಿಲ್ವಾ ಇವಾಗ ಇನ್ಸ್ಟಾದಲ್ಲಿ 30,000-40,000 ಬರ್ತದಂತಾರೆ ಹಳ್ಳಿ ಜನದಲ್ಲಿ. ಅದಕ್ಕ ಊರಿಗ್ಲಾಗಿದ್ದು ಮನೆಗಿಲ್ದಾಗ ಸ್ವಲ್ಪ ಒಬ್ಬೊಬ್ರು ಮನೆಗಿಲ್ದಾಗ ಇರ್ತಾರೆ. ಒಬ್ಬೊಬ್ರು ಮನೆಗಿಲ್ದಾಗ ಹಿಂಗಂದ್ರೆ ಹೇಳಕ್ ಆಗಲ್ಲ. ಅವ್ರು ಬೈತಾ ಇರ್ತಾರೆ. ಎಲ್ಲ ಕೆಲ್ಸಕ್ಕೆ ಹೋಗಿ ದುಡಿಯಕ್ಕೆ ಏನ್ ಬಂದಿರೋದು ನಿನ್ ರೋಗ ಹಿಂಗಂತ ಬೈತಾ ಇರ್ತಾರೆ. ಆಗ ಅವ್ರು ಬೇಜಾರ್ ಮಾಡ್ಕೊಂಡು ಏನೋ ಇಲ್ಲ ಇಲ್ಲಿ ಊರಲ್ಲಿ ಇದ್ರೆ ಹಾಳಾಗುತ್ತೆ ಹುಡುಗ್ರ ಜೊತೆ ಸೇರಿ ಅಂದ್ಬಿಟ್ಟು ಅವಾಗ ಸಿಟಿ ಕಡೆ ಕಳ್ಸೋದ್ ಕೆಲ್ಸಕ್ಕೆ ಬರೋದು ಅವ್ರು ಹುಡುಗರು. ನಾನು ಕಂಪ್ನಿಗೆ ನಾನು ಹೋಗಿದ್ದೀನಿ. ಒಂದು 3 ವರ್ಷ ಕಂಪ್ನಿಯಲ್ಲಿ ಮಾಡಿದ್ದೀನಿ. ಅದಾದ್ಮೇಲೆ ಬಿಟ್ಬಿಟ್ಟೆ. ಎಲ್ಲಿ ಹೋಗಿದ್ರಿ? ಇಲ್ಲೇ ಕೋಡೇಲಿ ಗೇಟ್ ಅಲ್ಲಿ ಹೋಗಿದ್ದು. ಹೋಂಡಾ ಕಂಪ್ನಿ ಫಸ್ಟ್ ಸ್ಟಾರ್ಟಿಂಗ್ ಓಪನ್ ಆದಾಗ ಸೇರಿದ್ದು. ಎಂಡ್ ಆಗ ಹೊರಗಿದ್ದೆ. ವೇರೋಸ್ ಆಗಿ ಮಾಡಿದ್ ಕೆಲಸ. ವೇರೋಸ್ ಅಲ್ಲಿ ಮಾಡಿದ್ ನಾನು ಒಂದು 3 ವರ್ಷ ಮಾಡಿದ್ದೀನಿ. ಅವ್ನ ಶಿಫ್ಟ್ ಅವಿ ಹಾಕೋರು ನಿದ್ದಿಲ್ ಕೆಡಕ್ ಆತಾ ಇರಲಿಲ್ಲ. ಅದಕ್ಕೆ ಬಿಟ್ಬಿಟ್ಟೆ. ಯಾಕೆ ಸುಮ್ಮನೆ ತಲೆನೋವು. ಆರೋಗ್ಯ ಒಂದ್ ಕರೆಕ್ಟ್ಗಿದ್ರೆ ಇನ್ನ ಎಷ್ಟ್ ಬೇಕೋ ಸಂಪಾದನೆ ಮಾಡ್ಬೋದು. ಅದೇ ಇಲ್ಲಾಂದ್ರೆ ಏನ್ಕ 10,000 50,000 ಕೊಟ್ರು ಬೇಡ ನಮ್ಕ ಕೆಲ್ಸ. ಅದಕ್ಕೆ ಇವಾಗ ಆರಾಮು ಯಾರು ಕೇಳಲ್ಲ ಮಾಡಲ್ಲ ಆರಾಮ ಎಷ್ಟೊತ್ಕನ ಎದ್ದೇಳು ಹೆಂಗನೇ ಇರು ರಾಜ್ಯರ ಹಂಗಿರ್ಬೋದು ರೈತರ ಅಂತ ಹೇಳ್ಕೊಳಕ ನನ್ಕಂತೂ ಖುಷಿ ಆಗ್ತದಪ್ಪ. ಖುಷಿ ನಿನ್ನೇನು ಯಾರನ್ನ ಕೇಳಂಗಿಲ್ಲ. ಒಬ್ರು ಕಾಲ್ ಮುಗಿಯಂಗಿಲ್ಲ. ರಜಾ ಬೇಕಾ ಇವಾಗೆ ತಕ ರಜಾ. ನೀವ್ ಏನ್ ಬೇಕೋ ಮಾಡು. ನಾವೇ ಮಾಲೀಕರು. ನಾವೇ ಫೋನ್ ಅಲ್ಲಿ ಕಂಪ್ನಿಗೆ ಹೋದ್ರೆ ಫೋನ್ ಅಲ್ಲಿ ಎತ್ತಿಕ್ಬೇಕು. ಗೋಲ್ಡ್ ಅಲ್ಲಿ ಕೀ ಹಾಕ್ತಾರ ಅದನ್ನ ಅವ್ರು ಕೂಡ ಗಂಟ ಕಾಯ್ಬೇಕು. ಟೈಮ್ ನೋಡಕ್ಕಾಗಲ್ಲ ಏನ್ ಮಾಡಕ್ಕಾಗಲ್ಲ. ಇವಾಗ ಫೋನ್ಗಳನ್ನ ಮಾತಾಡು ಏನಾನ ಮಾಡು ಆರಾಮ್ ಫ್ರೀಡಮ್ ಆಗಿರ್ತದೆ. ಕಂಪ್ನಿಗಳಿಗಿಂತ ಇದೇ ಬೆಟ್ರು. ಇವಾಗ ಕಂಪ್ನಿದಾಗ ನೀನ್ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ 7 ಗಂಟೆ ಕೆಲ್ಸಕೋಬೇಕಾಗ್ತದೆ. 7 ಗಂಟೆನಿಂದ ಸಂಜೆ 5 ಗಂಟೆ ಗಂಟ ಕೆಲಸ ಮಾಡ್ಬೇಕು. ನೀನ್ ಕೊಡೋದು ಎಷ್ಟು ಪೇಮೆಂಟ್ ಗೊತ್ತಾ? 450 ರೂಪಾಯಿ ಬೀಳ್ತದೆ. 500 ರೂಪಾಯಿ 15,000 ಪೇಮೆಂಟ್ ಅಂದ್ರೆ. ಇಲ್ಲೇ ಕರೆಕ್ಟ್ 7 ಗಂಟೆಗೆ ಎದ್ದೆ ತೋಟಕ್ಕೆ ಹೋಗಕ್ಕೆ 7:15 ಆಗ್ತದೆ. ಕೆಲಸ ಮುಟ್ಟಕ್ಕೆ ಹಂಗಿಂಗನಪ್ಪ 7:45. 1 ಅವರ್ ಅಲ್ಲೇ ಜಂಪ್ ಆಗೈತಾ. 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 8 9 10 ತಿರ್ಗಾ 10 ಗಂಟೆಗೆ ತಿರ್ಗಾ ಹಾಫ್ ಅನ್ ಅವರ್ ಅಷ್ಟು ಟಿಫನ್ ಬಂದಿರ್ತದೆ. ತಿರ್ಗಾ 11 12 1 1:30 2 ಗಂಟೆ ಕರೆಕ್ಟ್ ಆಗಿ 7 ಅವರ್ ಡ್ಯೂಟಿದಾಗ ನೀನ್ ಮಾಡೋದ್ 5 ಅವರ್ ತೋಟ ಕೆಲ್ಸದಾಗ 5 ಅವರ್ 600 ರೂಪಾಯಿ ಕೂಲಿ ಕೊಡ್ತಾರೆ. ಇವಾಗ 700 ರೂಪಾಯಿ ಮಾಡವ್ರೆ ಕೂಲಿ ಅವ್ರಿಗೆ 700 ರೂಪಾಯಿ. ಇವಾಗ ಬೆಳಗ್ಗೆ 7 ಗಂಟೆಗೆ ಬಂದು 2 ಗಂಟೆಗೆ ಲಾಸ್ಟ್. 2 ಗಂಟೆಗೆ ಹೋಗ್ತಾ ಇರ್ತಾರೆ. ಅದ್ರ ಸೆಂಟ್ರಲ್ ಗ್ಯಾಪ್ ಇರ್ತೈತೆ. ಆ ಬಿಡಿಗ್ ಹೊಡೆಯೋರು ಅದು ಇದು ಹೊಡೆದಾಗ ಅದೊಂದು 10 ನಿಮಿಷ ಕುತ್ಕೊಂತಾರೆ. ತಿರ್ಗಾ ಹಂಗೆ ಟಿಫನ್ ಬಂದಾಗ ಪಕ್ಕ ಹಾಫ್ ಅನ್ ಅವರ್ 3/4 ಅವರ್ ಕುತ್ಕೊಂಡ್ಬಿಡ್ತಾರೆ. ಟಿಫನ್ ತಿನ್ನಕ್ಕೆ ಒಂದು 20 ನಿಮಿಷ. ಒಂದ್ 20 ನಿಮಿಷ ಅವ್ರಿಗೆ ರೆಸ್ಟ್. 1 ಅವರ್ ಅಲ್ಲೇ ಇರೋಯ್ತಾ ಆರಾಮು 700 ರೂಪಾಯಿ ದುಡ್ಡು ಜೋಬ್ ಹಾಕೊಂಡು ಓದ್ತಾ ಇರ್ತಾರೆ. ಏನಂದ್ರೆ ಬಿಸ್ಲಾಗ್ ಮಾಡ್ಬೇಕು ಕೆಲ್ಸ. ಬಿಸ್ಲು ಅದೊಂದು ಮೇನ್ ಅಷ್ಟೇ. ಕಷ್ಟ ಬಿಸ್ಲಾಗ ಬೆವ್ರು ಸುರ್ಸ್ಬೇಕಾಗ್ತದ ಅಷ್ಟೇ. ಅಷ್ಟ್ ಬಿಟ್ರೆ ಆರಾಮ್ ಕೆಲ್ಸಪ್ಪ. ಇವಾಗ ನನ್ಕಿಂತ ಕೆಲ್ಸ ಗೊತ್ತಿದ್ದಂಗಿಲ್ಲ.
ಹ್ಮ್ ಎಲ್ಲ ಕೆಲಸ ಗೊತ್ತು. ಹ್ಮ್ ಹಂಗೆ ಯಾರು ಸ್ಟಾರ್ಟಿಂಗ್ ಯಾರಿಗೂ ಬರಲ್ಲ, ಕಲ್ತ್ಕೊಬೇಕು ಅಷ್ಟೇ. ನಾನು ಇವಾಗ ಬೇರೆಯವ್ರು ನೋಡ್ಕೊಂಡು ಕಲ್ತ್ಕೊಂಡಿದ್ದು. ಹ್ಮ್ ಹ್ಮ್ ನಿಮ್ಗೆಲ್ಲ ಹೆಂಗೆ ಅದೇ ಈಗ ರಾಗಿ ಹಾಕ್ಬೇಕು ಇಲ್ಲ ಬೇರೆ ಹಾಕ್ಬೇಕು ಅದ್ರ ಏನಾದ್ರು ನಿಮ್ಗೆ ಮುಂಚೆಯಿಂದ ಗೊತ್ತಾ ಏನು ಹೆಂಗ್ ಗೊತ್ತಾಯ್ತು? ಇಲ್ಲ ರಾಗಿ ಸೀಸನ್ ಅಂದ್ರೆ ರಾಗಿ ಸೀಸನ್ ಹಾಕೋದು ನಾವು, ಬೇರೆ ಸೀಸನ್ ಹಾಕಲ್ಲ. ಹಾ. ರಾಗಿ ಸೆಪ್ಟೆಂಬರ್ ಇದು ಹಾ. ಆಗಸ್ಟ್ ಮಂತ್ ಎಂಡಾಗ ಆಗಸ್ಟ್ ಸೆಂಟ್ರಲ್ ಚೆಲ್ ಬಿಡ್ತೀವಿ ರಾಗಿ. ಹಾ, ಹಾ. ಇವಾಗ ಪಾಪ ತೆನೆಗಳು ಬರ್ಬೇಕಾಗಿತ್ತು, ದಸರಾಕ ಎಲ್ಲ ತೆನೆಗಳು ಬರ್ಬೇಕು, ಈ ರೇಂಜ್ ಇರ್ಬೇಕಾಗಿತ್ತು. ಮಳೆಗಳಿಲ್ಲಲ್ಲ, ಹ್ಮ್. ಈಗ ಎಲ್ಲ ಇಷ್ಟಿಷ್ಟವೆ, ಎಲ್ಲ ಕೆಂಚ್ತಾ ಇರ್ಬಿಟ್ಟವೆ Okay, ರಾಗಿ okay. ಪೈರುಗಳು. ಹ್ಮ್ ಹ್ಮ್ ಮಳೆ ಇಲ್ದಿದ್ದಕ್ಕ. ಹಾ. ಅದಾದ್ಮೇಲೆ ತೋಟಗಿಲ್ದಕ್ಕ ಯಾವ್ದಂದ್ರ ಅದು ಜ್ಞಾನ ನಮ್ಕ ನೋಡ್ತೀರಿ ಮೂಮೆಂಟ್ ಹ್ಮ್. ಟೊಮಾಟೊ ಹಾಕನ ಇಲ್ಲ ಏನ್ ಹಾಕನ ಅಂದ್ರೆ ಹ್ಮ್. ಪ್ಲಾನ್ ಮಾಡಿ ನಮ್ಮ ಹುಡುಗರು ನೋಡೋದು ಕೇಳೋದು, ಇವಾಗ ನಡಿತೈತೆ ಹಾಕಿದ್ರೆ ಅನ್ನೋದು, ಅವ್ನು ನಡೀತದೆ ಹಾಕ್ ನೋಡು ಅನ್ನೋದು. ಇವಾಗ ಕೊತ್ಮೀರಿ ಸೊಪ್ಪು ಹಾಕ್ತಿರ, ಒಂದ್ ಟೈಮ್ ರೋಟ್ರಿಗೆ ಹಾಕ್ಸಿದಿರಿ ಹ್ಮ್. ಕೊತ್ಮೀರಿ ಸೊಪ್ಪು. ಇವಾಗ 3,000 ರೂಪಾಯಿ ಮೂಟೆ ಕೊತ್ಮೀರಿ ಸೊಪ್ಪು ಇವತ್ತು. ಹ್ಮ್. 3,000 ರೂಪಾಯಿ ಮೂಟೆ ಇವತ್ತು. ಹಾ. ರೋಟ್ರ್ ಹಾಕ್ಸಿದಿರಿ, ಹಾ. ಒಂದ್ ಎಲೆ ಕಿತ್ಕೊಂಡಿರೋ ರೋಟ್ರ್ ಹಾಕ್ಸಿದಿರಿ ಫುಲ್ಲು. ಇಷ್ಟೇ ನಂಬರ್ 1 ಬೆಳೆ ಬಂದಿರ್ತದೆ, ಹಾ. ರೋಟ್ರ್ ಹಾಕ್ಸಿದಿರಿ, ಏನ್ ಮಾಡಕ್ಕಾಗಲ್ಲ. ಇವಾಗ ಅದೇ ದುಡ್ಡು ಮನೆ ನಮ್ ಫ್ರೆಂಡ್ ತನೋಜ್ ನಮ್ಮ ಪಾಪ 2 ಎಕರೆ ಬೈಲ್ಕ್ ಹಾಕಿದ್ನು, ಹ್ಮ್. ರೇಟ್ಗೆ ಸಿಕ್ಕಿದ್ರು ರೋಟ್ರ್ ಹಾಕ್ಸ್ನು. ಇವತ್ತು ಅದ್ ಇದ್ದಿದ್ರೆ ಕರೆಕ್ಟ್ ಎಲ್ಲ ಲಾಸ್ ಅಲ್ಲ. ಲಾಸು 6 ಲಕ್ಷ ರೂಪಾಯಿ ಇವಾಗ ಇದ್ದಿದ್ರ ತೋಟ. ಹೌದಾ? 6 ಲಕ್ಷ ರೂಪಾಯಿ ತೋಟನ ಮನೆ ರೋಟ್ರ್ ಹಾಕ್ಸ್ನು. ಯಾಕೆ ಬೆಲೆ ಇಲ್ಲ ಅಂತ? ರೇಟ್ ಇಲ್ಲ ಅಂದ್ಬಿಟ್ಟು ಯಾರು ಕೇಳೋರೆ ಇಲ್ಲ. ರೇಟ್ ಇದ್ರೇನೆ ಬರೋದು ಇವ್ರುನು ತಕೊಂಡಾಗ ಸೊಪ್ಪುಗಳು. ರೇಟ್ ಇಲ್ಲ ಅಂದ್ರೆ ಅಣ್ಣ ಬಾಣ ಯಾವ್ದೋ ಒಂದ್ 5,000 10,000 ಕೊಟ್ಬಿಟ್ಟು ಕಿತ್ಕೊಂಡು ಹೋಗಿ ಅಂದ್ರೂ ಅಯ್ಯೋ ಬೇಡ ಹೋಗಪ್ಪ, ಯಾವ ತೆಗ್ದಿದ್ರೆ ಅದೇ ತೋಟದಲ್ಲಿ ಸಾಕು ನಮ್ಕಂತಾರೆ. ಹಂಗಾಗ್ತದೆ ಪಿಕ್ಚರು. ಅಲ್ಲ ಇಷ್ಟೊಂದೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಅದೇ ಮೇಲೆ ಇಲ್ಲ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಇಟ್ಕೊಂಡಿರ್ತಾರೆ. ಬಟ್ ಅದು ಆಗ್ಬಿಟ್ರೆ ಏನ್ ಮಾಡಕ್ಕಾಗಲ್ಲ. ಇವಾಗ ನಮ್ಮ ಹುಡುಗ ಅಧ್ಯಕ್ಷ ಅಂತ ಹೇಳ್ತಾ ಇರ್ತೀನಿ ವಿಡಿಯೋಗಳಲ್ಲಿ. ಹೌದು ಅಧ್ಯಕ್ಷರು, ಹೌದು. ಕ್ಯಾಪ್ಸಿಕಮ್ ತೋಟ ಮಾಡವ್ನೆ, ಈ ರೇಂಜ್ ಮಾಡವನೆ. ಹಾ. 1 ಎಕರೆಗೆ 5 ಲಕ್ಷ ಖರ್ಚು ಬಂದದ್ದು ಇವಾಗ ಸ್ಟಾರ್ಟಿಂಗ್. ಹ್ಮ್. 5 ಲಕ್ಷ ಬಂಡವಾಳ ಹಾಕಿರೋದವನ. ಅದೇನ್ ಅಕಸ್ಮಾತ್ ಸಿಕ್ಕಿದ್ರೆ ಹೋಯ್ತು, 10 ರೂಪಾಯಿ ಸಿಕ್ಕಿದ್ರೆ ಅವನ ಎಲ್ಗ್ ಹೋಗೋದವನ. ಆ ಬರೋ ಖರ್ಚು ಕೂಲರ್ ಸರತ್ತದೆ, ಕೂಲರ್ಗೆ ಇವನೇ ಕೈನಿಂದ ಹಾಕೊಡ್ಬೇಕು. ಹಂಗಾಗೋದ್ ಏನ್ ಮಾಡೋದು? 5 ಲಕ್ಷ ಏನ್ ತಮಾಷಾ? 5 ಲಕ್ಷ ಬೆಳೆ ಅದು ಕಷ್ಟ. 5 ಲಕ್ಷ ಹಾಕಿ ಕಷ್ಟಪಟ್ಟು ರೇಟ್ಗಳು ಸಿಕ್ಕಿದ್ರೆ ಸೊರತೈತೆ. ರೇಟ್ಗೆ ಏನ್ 10 ರೂಪಾಯಿ ಬಂದ್ಬಿಡುತ್ತೆ ಕ್ಯಾಪ್ಸಿಕಮ್ ಅಂತಂದ್ರೆ ಅವನು ಅಂತ ಇಂಥವ್ರು ಅದನ್ನ ತಡ್ಕೊಂತಾರೆ. ಸಣ್ಣ ಪುಟ್ಟವ್ರೆ ಎಲ್ಲಿ ಹೋಗೋದ್ ಬಾಬಾ ಅವ್ರು? ಏನ್ ಮಾಡ್ಬೇಕು ಹೇಳಿ? ಸಾಲ ಮಾಡಿ ಎಲ್ಲೇನೋ ತಂದಿರ್ತಾರೆ, ಯಾರನ್ನ ನಂಬಿಟ್ಟಣ ಈ ಬೆಳೆದಾಗ ಕೊಡ್ತೀನಂತ ಹೋದಾಗ ಅವ್ರಿಗೆ ಎಷ್ಟು ಇದು ತಡ್ಕೊಳಕ್ಕೆ ಆಗಲ್ಲ. ಅದಕ್ಕೆ ಕ್ಯಾಪ್ಸಿಕಮ್ ಯಾರನ್ನ ಇರೋರೇ ಹಾಕೋದು. ನಾನು ಈ ಕ್ಯಾಪ್ಸಿಕಮ್ ಹಾಕ್ಬೇಕು ಅನ್ಕೊಂಡಿದ್ರೆ ಅದು ತಂಟಿಕೆ ಹೋಗಲ್ಲ. ಕ್ಯಾಪ್ಸಿಕಮ್ಗೆ ಜಾಸ್ತಿ ಖರ್ಚಾಗುತ್ತಾ? ಹೆವಿ ಖರ್ಚು. ನೆಟ್ ಎಲ್ಲ ಹಾಕ್ಬೇಕಲ್ಲ, ನೆಟ್ ಹಾಕ್ಬೇಕು ಅದಕ್ಕೆ. ನೆಟ್ ಹಾಕಿ ಮೆಸೂತಿ ವಾರಕ್ಕೆ 2 ಸರಿ ಮುದ್ದು ಹೊಡೆಯಬೇಕು ಕಂಪಲ್ಸರಿ. ನೀ ಅದ್ರೊಳಗ ಇರಾನ್ ಇರ್ಲಿ ಇಲ್ದಿರಾನ್ ಇರ್ಲಿ ವಾರಕ್ಕೆ 2 ಸಲ ಮುದ್ದು ಹೊಡಿಬೇಕು. ಅಂದ್ರೆ ಕ್ಯಾಪ್ಸಿಕಮ್ ಎಲ್ರು ಬೆಳೆಯಲ್ಲ ಅಲ್ಲ? ಬೆಳೆಯಲ್ಲ, ನಮ್ ಕಡೆ ಎಲ್ಲ ಬೆಳಿಬೋದು, ಬಟ್ ಕಡಿಮೆ ಕಡಿಮೆ ಬೆಳೆದ್ರೆ ಬೆಲೆ ಬರ್ಬೇಕಲ್ಲ. ಬೇರೆ ಕಡೆ ಎಲ್ಲ ಬೆಳಿತಿರಲ್ಲ. ಇವಾಗ ನಮ್ ಕಡೆ ಕಡಿಮೆ, ಬೇರೆ ಪಕ್ದೂರಾಗ ಹೋಗ್ರೆ ಒಂದ್ 5, 6, 10 ಎಕರೆ ಗಂಟೆ ಹಾಕೋರು ಕ್ಯಾಪ್ಸಿಕಮ್. ಯಾಕಂದ್ರೆ ಬಂಡವಾಳ ಇರೋನೇ ಹಾಕೋದು. ಅದಕ್ಕ ಧೈರ್ಯ ಇರ್ಬೇಕು, ಗುಂಡಿಗೆ ಇರ್ಬೇಕು. ಗುಂಡಿಗೆಲ್ದಿದ್ದಾನ ಅಂತ ಇಂತಾನ. ಇವಾಗ ನಮ್ಮಂತಾರೆ ಯಾವ್ದೋ ಸಣ್ಣ ಪುಟ್ಟ ಯಾವ್ದೋ ಒಂದ್ 5 ಲಕ್ಷ 3 ಲಕ್ಷ ಮಾಡ್ಕೊಂಡಿರ್ತೀರಿ, ಎಲ್ಲ ಎತ್ತಿ ಅದಕ್ಕೆ ಹಾಕ್ಬಿಟ್ಟು ಏನ್ ಏಟ್ ಕೊಡ್ತಂದ್ರೆ ಆಮೇಲೆ ಎತ್ಕ ಹೋಗೋದ್ ನಾವ. ಇರೋ ಜಮೀನು ಮಾರಾಕ್ಬೇಕಾಗ್ತದ ಅಷ್ಟೇ. ಅದ್ ತಂಟಿಕೆ ಹೋಗಲ್ಲ. ಯಾವ ಸಣ್ಣ ಇದರಿಂದಾನೇ ಕೆಲವೊಂದು ರೈತರು ಪಾಪ ಏನೋ ಒಂದ್ ನಂಬಿಕೆ ಇರ್ತಾರೆ. ಬೋರ್ ಹಾಕ್ಸ್ಬೇಕು, ಬೋರ್ ಹಾಕ್ಸಿ ಮೋಟರ್ ಎತ್ಕೊಂಡು ಸ್ಟಾರ್ಟರ್ ಮಾಡಿ ನೀರ್ ಮೇಲೆ ತರ್ಬೇಕಂದ್ರೆ ಮಿನಿಮಮ್ 7 ಲಕ್ಷ ಬೇಕು. 7 ಲಕ್ಷ ಬಂಡವಾಳಕ್ಕೆ ಇರ್ತಾನೆ. ಜಮೀನು ಉಳ್ಸಾಕ, ಗೊಬ್ಬರ ಅದಕ್ಕೊಂದು 50,000 ಗಂಟೆ ಖರ್ಚು ಬಂದಿರ್ತದೆ. ಎಲ್ಲ 8 ಲಕ್ಷ 10 ಲಕ್ಷ ಕ್ಲೀನ್ ಆಗಿ ನೀನ್ ಬೆಳೆಯಕಾಕ 10 ಲಕ್ಷ ಬಂಡವಾಳಕ್ಕೆ ಏನೋ ಒಂದ್ ನಂಬಿಕೆ ಮೇಲೆ ಏನೋ ಇದ್ರ ಸಿಕ್ತೈತೆ ಕೊಟ್ಬಿಡೋಣ ಅಂತ ಏಟಿಕ್ಕಿದ್ರೆ ಏಟಿಕ್ಬಿಟ್ರೆ ಏನ್ ಮಾಡೋದವನ? ಅದ್ ಏಟಿಕ್ತು ನೆಕ್ಸ್ಟ್ ಬೆಳೆ 2 ಬೆಳೆ ಏಟಿಕ್ತಂದ್ರೆ ಅವ್ನ ಎದ್ದೇಳ ಕರೆಕ್ಟ್ 2 ವರ್ಷ ಬೇಕು ವಾಪಸ್ಸು. ಟಮಾಟ ಲ್ಯಾಟ್ರಿ ಇದ್ದಂಗೆ ಹೇಳಕ್ಕಾಗಲ್ಲ. ಮೊನ್ನೆ 3,000 ಹೋಯ್ತು. 1 ಎಕರೆದಾಗ 18 ಲಕ್ಷ ಮಾಡಿದ್ನು ನಮ್ಮ ಹುಡುಗನು. ಆ ತರನು ಐತೆ, ಆ ತರ ಆಪ್ಷನ್. ಇವಾಗ 18 ಲಕ್ಷ ಬೇಕಾ, 2 ಬೆಳೆ ಲಾಸ್ ಆದ್ರೂ ನಾವು ತಡ್ಕೊಳೋ ಕೆಪಾಸಿಟಿ ಇರ್ತದೆ. ಹಾಕಿರೋ ಬೆಳೆ ಫಸ್ಟ್ ಬೆಳೆ ನಂಗೆ ಆಗಿಬಿಟ್ರೆ ಎಲ್ಲಿ ಹೋಗೋದವನು ಹಂಗೆ. ಅಂದ್ರೆ ಈಗ ಬೆಳೆ ರೇಟ್ ಹೆಚ್ಚ ಕಡಿಮೆ ಯಾಕಾಗುತ್ತೆ ಜಾಸ್ತಿ ಆದ್ರೆ? ಅದು ಮಾರ್ಕೆಟ್ ಆಗ ಬೇರೆ ಕಡೆ ಮಳಿಗ್ಲ ಜಾಸ್ತಿ ಆದ್ರೆ ನಮ್ ಕಡೆ ರೇಟ್ ಸಿಗ್ತೈತೆ. ಹಂಗಿ ಬೇರೆ ಕಡೆ ಒರಿಸ್ಸಾನ ಮಚ್ಚ ಯಾವ್ದೋ ಮಹಾರಾಷ್ಟ್ರ ಆ ಕಡೆ ಯಾವ್ದನ ಅಲ್ಲಲ್ಲ, ಆ ಕಡೆ ಅಲ್ಲೇನ ಮಳೆಗ್ಲೇನ ಬಿದ್ರೆ ಬೆಳೆಗ್ಲೇನ ಇಲ್ಲಿ ಬೆಳೆ ಬೆಳ್ದಿರ್ತಾರೆ, ಇದಕ್ಕೆ ರೇಟ್ ಸಿಗ್ತದೆ. ಇವಾಗ ಅಲ್ಲಿ ಟೊಮಾಟೊ ಯಾವ್ದೋ ಫೇಮಸ್ ಅಂತಾರಲ್ವ, ಯಾವ್ದು ಮಚ್ಚ ಫೇಮಸ್ ಟೊಮಾಟೊ? ಉತ್ತರ ಕನ್ನಡ ಎಲ್ಲಿಂದ ಬರ್ತೈತೆ ಅದ್ ನಮ್ಗೆ ಗೊತ್ತಿಲ್ಲ. ಇನ್ನೊಬ್ಬನ್ ಗೊತ್ತು. ಅಲ್ಲಿ ಟೊಮಾಟೊ ಹೆವಿ ಬೆಳಿತಾರಂತೆ. ಅಲ್ಲೇನು ಮಳೆಗಿಲ್ಲ ಬಿದ್ದಾಗ ನಮ್ಗಿಲ್ಲಿ 3,000 ಇಕ್ಕೋದು ರೇಟು. ಅಲ್ಲೇನು ಮಳೆಗಿಲ್ಲ ಅಂದ್ರೆ ಅಲ್ಲಿ ಸರ್ಕ ಅಲ್ಲೇ ಅಲ್ಲೇ ಎತ್ಕೊಂಡು ಹಂಗೆಪ್ಪ ಇದ್ ಮಾಡ್ತಾ ಇರ್ತಾರೆ. ಹಂಗೆ ಅಷ್ಟೇ. ಇವಾಗ ಎಷ್ಟು 350 400 ರೂಪಾಯಿನ ಐತೆ ರೇಟು. ಪರವಾಗಿಲ್ಲ, ಏನ್ ಲಾಸ್ ಏನಿಲ್ಲ.
ಅದೇ ಒಂದ್ 100-150 ರೂಪಾಯಿ ಬಂದ್ಬಿಟ್ರೆ ಟಮಾಟಕ್ಕೆ ಒಂದ್ 2-3 ಲಕ್ಷ ಬೀಳ್ತದೆ ಬಂಡವಾಳ. ಒಂದೊಂದ್ಸತಿ ಅದೇ ಟೊಮೆಟೊಗಳನ್ನೆಲ್ಲ ರೋಡ್ ಸುರಿತಾ ಇರ್ತಾರೆ ಅದೇ ರೇಟ್ಗಳಿದ್ದಾಗ. ರೇಟ್ಗಳಿಲ್ದಾಗ. ಅಲ್ಲ ಈಗ ಇಲ್ಲಿಂದ ಮಾರ್ಕೆಟ್ ತಗೊಂಡ್ ಹೋಗ್ತಾರಲ್ಲ ಅದ್ರ ರೇಟು ಬರಲ್ಲ ಅಂತ ಒಂದೊಂದ್ಸತಿಗೆ ತಗೊಂಡೋಗೋ ರೇಟು ಬರಲ್ಲ ಅಂತ. ತಗೊಂಡ್ ಇವಾಗ ಹಾಕಿರೋ ಬಂಡವಾಳ, ಇವಾಗ ಎಕ್ಸಾಂಪಲ್ ನೋಡ್ರಿ, ಇವಾಗ ಟಮಾಟ ಇವಾಗ ಐತೆ, ಅವ್ನ್ 2 ಲಕ್ಷ ಬಂಡವಾಳ ಹಾಕಿರ್ತಾನೆ. ಇವಾಗ ಒಂದ್ಸಲಿ ಟಮಾಟ ಬಿಡಿಸ್ಬೇಕಂದ್ರೆ ಒಂದ್ 10 ಜನ ಕೂಲಿಯವ್ರು ಬೇಕು. ಅವ್ರ ಊಟಗಳೇನಾಯ್ತಾ, ಹೊರವ್ರಕ್ ಒಂದ್ 2 ಬೇಕು. ಅವ್ನ್ ಖರ್ಚೆ ಒಂದ್ 7,000-8,000 ಸಾವಿರ ಬರ್ತದ ಬಿಡ್ಸಾಕ. ಅದ್ 100 ರೂಪಾಯಿ ಅಂದ್ರೆ 100 ರೂಪಾಯಿ ಒಂದ್ ಕ್ರೇಟ್ ಹೋಯ್ತಂದ್ರೆ ಎಲ್ಲಿ ಪಾಪ ಅವ್ರಿಗೆ ಬಂದಿರೋ ಕಾಸಿಲ್ಲ, ಅವ್ರಿಗೆ ಸೊರತದೆ. ಹಾಕಿರೋ ಅವ್ನ್ ಕೂಲಿಯರ್ ಕೊಡೋದೇ ಸೊರತದೆ. ಇವ್ನ ಎತ್ಕೊಳಕ್ ಏನೂ ಆಗಲ್ಲ. ಇವನೇ ಕೈನಿಂದ ಕೊಡ್ಬೇಕಾಗ್ತದೇನೋ ಕೂಲಿಯರ್ ಕಾಸು. ಮತ್ತೆ ಎಲ್ಲಾ ಬೆಳೆ ಬೆಳೆದು ಎಷ್ಟ್ ದಿನ ಕಷ್ಟಪಟ್ಟು 3 ತಿಂಗಳ ಗಂಟ ಎಷ್ಟು ಕಾಪಾಡಿರ್ಬೇಡ, ಎಷ್ಟು ಮದ್ದುಗಳೊಡ್ದಿರ್ಬೇಡ. ಆ ಗಿಡಗಳ್ ತಂದು ಅದನ್ನೆಲ್ಲ ಇದ್ ಮಾಡಿ. ಇವಾಗ ಯಾವ್ದೋ ಬುಡಕ ಒಂದ್ ರೋಗ ಬಂದದೆ, ಉಜಿ ಇದು ನಮ್ಮ ಇದಂತೆ ನಾವು ಏನಂತೀರ ಅಂದ್ರೆ ಲಬ್ರುಳು. ಲೇಟ್ ಹೌದು ಲಬ್ರುಳು ಅಂತೀರಿ, ಬೇರೆ ಬೇರೆ ಅಂತಾರೆ ಗೊತ್ತಿಲ್ಲ. ನಾವು ಲಬ್ರುಳು ಅಂತ ಕಳೆದ ಅದ್ ಬುಡಕೆ ಆಗ್ತದೆ ಏಟು, ದಿಂಡಿಕೆ ತಿನ್ನೋದು ಅದು. ಅವನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಪಾಪ ಅಷ್ಟೆಲ್ಲ ಮಾಡಿ ಸಿಕ್ಕಿಲ್ಲ ಅಂದ್ರೆ ಪಾಪ ನೋಡಿ ಹಂಗ ಆತೈತೆ. ಏನ್ ಮಾಡ್ತೀರಿ ರೇಟ್ಗಳು? ಅಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ, ಇದೇ ಕಾರಣ, ಇದರಿಂದನೇ ಮಾಡ್ಕೊಂಡು. ಅಣ್ಣ ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳ್ಬೇಕು, ನನ್ಗ ಅದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಯಾಕಂತಂದ್ರೆ ನಾವ್ ನೋಡಿದ್ರೆ ನಮ್ ಯಾವ್ದನ್ನ ಕಣ್ಣಾಗ್ ನೋಡಿದ್ರೆ ನಾನು ಹೌದು ಇಂಥವ್ ನೋಡೋಣ ಹಿಂಗೆ ಲಾಸ್ ಆಯ್ತು ಇಂಥವ್ ಸೊತ್ತೋದ್ ನೇಣ ಕಣ್ಣ ಅಂತ ಹೇಳ್ಬೋದು. ಎಲ್ಲೋ ಆಗಿರೋದನ್ನ ಕೇಳಿದ್ರೆ ನಾವು ಕೇಳಿರ್ತೀರಿ, ಬಟ್ ನಮ್ಗೆ ಅದ್ರ ಬಗ್ಗೆ ಏನು ಅಷ್ಟೇ ಐಡಿಯಾ ಇಲ್ಲ ಅಣ್ಣ. ರೈತ 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 ಅನ್ನ ಕೊಡುವ ದಾತ.